ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನೋಡಿ, ನಿನ್ನೆ ನಾನು ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಸಿಂಪಲ್ಲಾಗಿ ಮಾಡಿದ್ದು, ಎಲ್ಲ ತರಕಾರಿ ಹಾಕ್ಕೊಂಡು ಆಮೇಲೆ ಒಂದು ಚಿಕ್ಕ ಗ್ಲಾಸ್ ರವೆ ತೊಗೊಂಡಿದ್ದೆ. ನೋಡಿ, ಒಗ್ಗರಣೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಕಡಲೆ ಬೀಜ ಹಾಕಿದೆ, ಒಂದು ಹಿಡಿಯಷ್ಟು ಹಾಕಬೇಕು. ಕರಿಬೇವು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ಈರುಳ್ಳಿ ಎಲ್ಲ ಹಾಕ್ಕೋಬೇಕು. ನೋಡಿ, ಕಡಲೆ ಬೀಜ ಚೆನ್ನಾಗಿ ಸ್ವಲ್ಪ ಕೆಂಪಾಗಬೇಕು. ಈಗ ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಸಾಕು, ಜಾಸ್ತಿ ಆದರೆ ಖಾರ ಆಗಿಬಿಡುತ್ತೆ. ಒಂದು ಈರುಳ್ಳಿ, ಸ್ವಲ್ಪ ಕೋಸು, ಆಮೇಲೆ ಒಂದು ಟೊಮಾಟೊ ಹಾಕ್ತೀನಿ. ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಮುಂಚೆನೇ. ನೋಡಿ, ಈಗ ಕೋಸನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕ್ಯಾರೆಟು ಸ್ವಲ್ಪ, ಒಂದೇ ಕ್ಯಾರೆಟ್ ಹಾಕಿದ್ದೆ. ಈ ಥರ ಮಾಡಿಕೊಂಡ್ರೆ ಎಲ್ಲ ತರಕಾರಿನೂ ನಾವು ತಿಂದ ಹಾಗೆ ಆಗುತ್ತೆ, ಹೆಲ್ದಿ ಫುಡ್ ಕೂಡ ಆಗುತ್ತೆ. ನೀವು ಈ ಥರ ಮಾಡಿಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ರವೆಯನ್ನು ಒಂದು ಸಲ ಇದರಲ್ಲೇ ಹುರಿಬೇಕು. ಇದೆಲ್ಲ ತರಕಾರಿ ಒಗ್ಗರಣೆ ಕೊಟ್ಟಿರ್ತೀವಲ್ಲ, ಅದರಲ್ಲೇ ರವೆ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ರವೆನೂ ಹಾಕಿ ಇದಕ್ಕೆ ಬಿಸಿನೀರು ಹಾಕಬೇಕು. ನಂತರ ತಣ್ಣೀರು ಹಾಕಿದರೆ ಟೇಸ್ಟ್ ಬರೋಲ್ಲ. ನೋಡಿ, ಇದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಲರ್ ಬರಲಿ ಅಂತ. ಈಗ ನೋಡಿ, ಬಿಸಿನೀರು ಕಾಯಿಸಿದ್ದೀನಿ. ಒಂದು ಫಿಲ್ಟ್ರ್ನಲ್ಲೇ ಒಂದು ಕಡೆ ಬಿಸಿನೀರು ಬರುತ್ತೆ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು. ಉಪ್ಪನ್ನು ಹಾಕಿ ಕಲಿಸ್ಬೇಕು. ನೋಡಿ, ಇದರಿಂದ 3 ಗ್ಲಾಸು ನೀರು ಹಾಕಬೇಕು, ಬಿಸಿನೀರು. ಇನ್ನೂ ಮೆತ್ತಗೆ ಬೇಕಂದರೆ 4 ಗ್ಲಾಸ್ ಹಾಕಬೇಕು. 3-3.5 ಗ್ಲಾಸ್ ಹಾಕಿದ್ದೀನಿ. ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ. ನೋಡಿ, ನೀರು ಒಂದು 3 ಗ್ಲಾಸ್ ಹಾಕಬೇಕು. ಅದಕ್ಕೆ 1 ಗ್ಲಾಸು ಉಪ್ಪಿಟ್ಟು ರವೆಗೆ 3 ಗ್ಲಾಸ್ ನೀರು. ಬನ್ಸಿ ರವೆ ಅಂತಲ್ಲ, ಅದನ್ನು ತೊಗೊಂಡಿದ್ದೀನಿ ನಾನು ಉಪ್ಪಿಟ್ಟಿಗೆ. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮುಚ್ಚಿಡಬೇಕು ಸ್ವಲ್ಪ ಹೊತ್ತು, ಕುದಿಯೋವರೆಗೂ. ಒಂದು 5 ನಿಮಿಷದಲ್ಲೇ ಕುದಿಯುತ್ತೆ ಇದು. ನೋಡಿ, ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಈಗ ಕುದೀತಾ ಇದೆ. ಮುಚ್ಚಿಡ್ತೀನಿ. ಈಗ 5 ಮಿನಿಟ್ಸಲ್ಲೇ ಎಲ್ಲ ರವೆ ತರಕಾರಿ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ. ನೋಡಿ, ಈಗ ಮುಚ್ಚಳ ತೆಗಿತೀನಿ ಒಂದು 5 ನಿಮಿಷ ಬಿಟ್ಟು. ನೋಡಿ, ಹೇಗಾಗಿದೆ ಎಲ್ಲ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗಿದೆ. ಇನ್ನೂ ಒಂದು 2 ನಿಮಿಷ ರೆಡಿ ಆಗುತ್ತೆ ಉಪ್ಪಿಟ್ಟು. ಮುಚ್ಚಳನ ಮುಚ್ಚಿಟ್ಟಿದ್ದೀನಿ. ದಿಢೀರಾಗಿ ಬೇಗ ಮಾಡ್ಕೋಬೋದು ಈ ಉಪ್ಪಿಟ್ಟನ್ನು. ಬೇರೆ ಬೇರೆ ಕಡೆ ಹೋಗೋ ಚಿಂತೆ ಇರಲ್ಲ. ಆಫೀಸಿಂದ ಬಂದಾಗ ಹಸಿವೆ ಆಗಿದ್ರೆ ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಸಾಯಂಕಾಲ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈಗ ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಉದುರು ಏನಾಗಿಲ್ಲ, ಮೆತ್ತಗಾಗಿದೆ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ. ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೀನು ತಿನ್ನಲ್ಲ ಇದನ್ನು, ಉಪ್ಪಿಟ್ಟು ರುಚಿ ನೋಡೋ ಸಮಯ. ನೋಡಿ, ನಮ್ಮ ಬೆಕ್ಕ ಕೂಡ ಬರ್ತಾಯಿದೆ, ಹೇಸಲ್. ಅದು